welcome to the class. Today we are going to discussing about respiration in organisms. This is a class number 2. Okay. So in the previous classes we had already learnt about what is meant by cell and also cellular respiration. Okay. And in cellular respiration there are two types: aerobic respiration and anaerobic. Okay. These are the things we had already learnt. Okay, we are coming to anaerobic part. Okay, anaerobic respiration part. What will happen without help of oxygen? Without help of oxygen, the glucose would break down into alcohol and carbon dioxide. Okay, with the release of energy. Okay, energy gets released. So this is the one of the concept. Okay, so here in today's class we are going to continue the anaerobic respiration. Okay, so in our body also, okay, ನಮ್ಮ ಬಾಡಿಲೂ ಕೂಡ anaerobic respiration takes place ಆಗುತ್ತೆ. Okay, anaerobic respiration ಕೂಡ ಆಗುತ್ತೆ. Where it is? Okay, in muscle cells. ಎಲ್ಲಿ? muscle cells. Okay, muscle cells ಅಲ್ಲಿ anaerobic respiration ಪರ್ಫಾರ್ಮ್ ಮಾಡುತ್ತೆ. ಸರ್ ಹೇಗೆ ಸರ್? ಇವಾಗ ಸಪೋಸ್ ಓಕೆ, ನೀವು ಹೆವಿ ಎಕ್ಸಸೈಸ್ ಮಾಡ್ತಿರ್ತೀರಾ ಅಥವಾ ರನ್ನಿಂಗ್ ಮಾಡ್ತಿರ್ತೀರಾ. ಓಕೆ, ಸೊ ಡ್ಯೂ ಟು ಹೆವಿ ಎಕ್ಸಸೈಸ್ ಆ್ಯಂಡ್ ರನ್ನಿಂಗ್ ಯು ಶುಡ್ ನೀಡ್ ಮೋರ್ ಎನರ್ಜಿ ಬೇಕಲ್ವಾ ರನ್ನಿಂಗ್ ಮಾಡೋದಕ್ಕೂ ಮತ್ತು ಎಕ್ಸಸೈಸ್ ಮಾಡೋದಕ್ಕೂ. ಓಕೆ, ಸೊ ನಿಮಗೆ ಎನರ್ಜಿ ಬೇಕು ಅಂದರೆ ಏನು ಮಾಡಬೇಕು? ಎನರ್ಜಿ ಬೇಕು ಅಂದರೆ ಗ್ಲೂಕೋಸು ಬ್ರೇಕ್ ಡೌನ್ ಓಕೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಮಾತ್ರ ತಾನೇ ನಿಮಗೆ ಎನರ್ಜಿ ಸಿಗೋದು. ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕು ಅಂದರೆ ಏನು ಬೇಕು? ಆಕ್ಸಿಜನ್ ಬೇಕಲ್ವಾ? ಓಕೆ, ಇಲ್ಲಿ ನಾವು ಮಾತಾಡ್ತಿರೋದು ಏರೋಬಿಕ್ ಆ್ಯನಾರೋಬಿಕ್. ಓಕೆ, ಆ್ಯನಾರೋಬಿಕ್ ಅಲ್ಲಿ ಆಕ್ಸಿಜನ್ ಇರುತ್ತೋ ಇರೋದಿಲ್ವೋ? ಓಕೆ, ಸಿ ಹಿಯರ್ ಇನ್ ದಿಸ್ ಪಾರ್ಟ್ ಆ್ಯನಾರೋಬಿಕ್ ಅಲ್ಲಿ ನಾವು ಮಾತಾಡಬೇಕಾದ್ರೆ ಗ್ಲೂಕೋಸ್ ವಿಲ್ ಬಿ ಬ್ರೇಕ್ ಡೌನ್ ವಿತೌಟ್ ಎ ಹೆಲ್ಪ್ ಆಫ್ ಆಕ್ಸಿಜನ್. ಬಿಕಾಸ್ ಇವಾಗ ನಾವು ರನ್ನಿಂಗ್ ಮಾಡ್ತಿರ್ತೀವಿ, ಲೈಕ್ ಏನೋ ಒಂದು ಸೈಕ್ಲಿಂಗ್ ಮಾಡ್ತಿರ್ತೀವಿ, ತುಂಬ ಲೈಕ್ ಹೆವಿ ಎಕ್ಸಸೈಸ್ ಮಾಡ್ತಿರ್ತೀವಿ, ಬಟ್ ಅವರ್ ಬಾಡಿ ನೀಡ್ಸ್ ಮೋರ್ ಎನರ್ಜಿ ತುಂಬ ಬೇಕು ಅದು ಮಾಡಲಿಕ್ಕೆ. ರನ್ನಿಂಗ್ ಮಾಡಲಿಕ್ಕೂ ಬೇಕು, ನೀವು ಇವಾಗ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ತಿರ್ತೀರಾ, ಏನೋ ಒಂದು ರನ್ನಿಂಗ್ ಮಾಡ್ತಿರ್ತೀರಾ, ಎನರ್ಜಿ ತುಂಬ ಬೇಕಾಗಿರುತ್ತೆ. ಓಕೆ, ಬಟ್ ನಮ್ಮ ಬಾಡಿಲಿ ಆ ಎನರ್ಜಿ ಕೊಡೋಷ್ಟು, ಓಕೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋಷ್ಟು ಆಕ್ಸಿಜನ್ ಸಿಗೋದಿಲ್ಲ. ಓಕೆ, ಅವರ್ ಬಾಡಿ ವಿಲ್ ನಾಟ್ ಗೆಟಿಂಗ್ ಎನಫ್ ಸಪ್ಲೈ ಆಫ್ ಆಕ್ಸಿಜನ್. ಓಕೆ, ನಮಗೆ ಬಾಡಿ ಎನಫ್ ಸಪ್ಲೈ ಆಫ್ ಆಕ್ಸಿಜನ್ ಸಿಗೋದಿಲ್ಲ. ಏನಕ್ಕಪ್ಪ ಅಂದರೆ ಟು ಪ್ರೊಡ್ಯೂಸ್ ಎನರ್ಜಿ ಪ್ರೊಡ್ಯೂಸ್ ಆಗೋಷ್ಟು ಆಕ್ಸಿಜನ್ ಬಾಡಿಲಿ ಸಿಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ವಿತೌಟ್ ಹೆಲ್ಪ್ ಆಫ್ ಆಕ್ಸಿಜನ್ ಏನಾಗುತ್ತೆ? ಗ್ಲೂಕೋಸು ಬ್ರೇಕ್ ಡೌನ್ ಆಗುತ್ತೆ ಅಲ್ವಾ? ಇವಾಗ ನೀವು ರನ್ನಿಂಗ್ ಮಾಡ್ತಿರ್ತೀರಾ, ರನ್ನಿಂಗ್ ಮಾಡ್ಬೇಕಾದ್ರೆ ಸುಸ್ತಾಗುತ್ತಲ್ವಾ? ಹೌದಾ? ಆಮೇಲೆ ಈಗ ಸುಸ್ತಾದಾಗ ಏನು ಅನಿಸುತ್ತೆ? ಓಕೆ, ನಮ್ಮ ಬಾಡಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಓಕೆ, ಬಿಕಾಸ್ ನಮಗೆ ಎನರ್ಜಿ ಬರ್ತಾ ಇಲ್ಲ. ಎನರ್ಜಿ ಇದು ಬಾಡಿ ಕರೆಕ್ಟಾಗಿ ಸಪ್ಲೈ ಆದರೆ ಎನರ್ಜಿ ಗ್ಲೂಕೋಸ್ ಕರೆಕ್ಟಾಗಿ ಬ್ರೇಕ್ ಡೌನ್ ಆಗುತ್ತೆ, ನಮಗೆ ಎನರ್ಜಿ ಕರೆಕ್ಟಾಗಿ ಸಿಗುತ್ತೆ ಅಲ್ವಾ? ಬಟ್ ನಮಗೆ ಸುಸ್ತಾಗ್ತಿದೆ ಅಂದರೆ ಎನರ್ಜಿ ಸಿಗ್ತಾ ಇಲ್ಲ ಅಂದ್ರೇನು? ಆಕ್ಸಿಜನ್ನು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಆಕ್ಸಿಜನ್ ಬ್ರೇಕ್ ಡೌನ್ ಮಾಡ್ತಿಲ್ಲ ಅಂದರೆ ದ ಬಾಡಿ ವಿಲ್ ನಾಟ್ ಹ್ಯಾವಿಂಗ್ ಎ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್. ಓಕೆ, ನಮ್ಮ ಬಾಡಿಗೆ ಸಪ್ಲೈ ಆಗ್ತಿಲ್ಲ, ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ ಅಷ್ಟು ಸಫಿಷಿಯೆಂಟ್ ಆಗಿ. ಸೊ ಅದಕ್ಕೆ ಏನು ಮಾಡ್ತೀವಿ? ಸೊ ಏನಾರೋಬಿಕ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಲ್ವಾ? ಏನಾರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು? ಗ್ಲೂಕೋಸು ಬ್ರೇಕ್ ಡೌನ್ ಆಗುತ್ತೆ ವಿತೌಟ್ ಹೆಲ್ಪ್ ಆಫ್ ಆಕ್ಸಿಜನ್. ಓಕೆ, ವಿತೌಟ್ ಹೆಲ್ಪ್ ಆಫ್ ಆಕ್ಸಿಜನ್ ಮುಖಾಂತರ ಗ್ಲೂಕೋಸು ಬ್ರೇಕ್ ಡೌನ್ ಆಗುತ್ತೆ. ಸರ್ ಮತ್ತೆ ಗ್ಲೂಕೋಸ್ ಬ್ರೇಕ್ ಡೌನ್ ಆದರೆ ಏನಾಗುತ್ತೆ ಸರ್? ಓಕೆ, ಇಟ್ ವಿಲ್ ಬಿ ಟರ್ನ್ಸ್ ಇಂಟು ಬ್ರೇಕ್ ಡೌನ್ ಇಂಟು ಲ್ಯಾಕ್ಟಿಕ್ ಆಸಿಡ್ and energy. Okay, lactic acid plus energy. Okay, ಸರ್ ಹಂಗಾದ್ರೆ ಇಲ್ಲಿ ಬ್ರೇಕ್ ಡೌನ್ ಆಗಿದೆಯಾ? ಎಸ್, ಬಟ್ ಬ್ರೇಕ್ ಡೌನ್ ಆಗಿದೆ. ಇವಾಗ ನೋಡಿ, ಓಕೆ, ನಮ್ಮ ಬಾಡಿಗೆ ಕಂಪ್ಲೀಟ್ ಆಗಿ ನಾವು ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಹೇಳಂಗಿಲ್ಲ. ಓಕೆ, ನಮ್ಮ ಬಾಡಿ ಉಸಿರಾಡ್ತಾನೆ ಇರುತ್ತಲ್ವಾ? ನಾವು ಉಸಿರಾಡ್ತಾನೆ ಇರ್ತೀವಿ, ಓಡಬೇಕಾದ್ರೂ ಸ್ವಲ್ಪ ಉಸಿರಾಡ್ತಾನೆ ಇರ್ತೀವಲ್ವಾ? ಓಕೆ, ಇವು ಓಡಬೇಕಾದ್ರೂ ಸ್ವಲ್ಪ ಉಸಿರಾಡ್ತಿರ್ತೀವಿ ಅಂದರೆ ಆಕ್ಸಿಜನ್ ಹೋಗ್ತಾ ಇರುತ್ತೆ, ಬಟ್ ನಮಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತಾ ಇರಲ್ಲ. ಯಾಕೆ? ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ. ಓಕೆ,
ಸೊ ಇಲ್ಲಿ ಗ್ಲೂಕೋಸು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗಿರೋದಿಲ್ಲ. ಓಕೆ, ಒಟ್ಟು ಏನಾಗಿರುತ್ತೆ ಅಂದರೆ ಆಕ್ಸಿಜನ್ ಲಿಮಿಟೆಡ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗೋದ್ರಿಂದ ಗ್ಲೂಕೋಸ್ ಏನಾಗುತ್ತೆ ಅಂದರೆ ಲಿಮಿಟೆಡ್ ಓಕೆ ಪಾರ್ಷಿಯಲಿ ಓಕೆ ಕಂಪ್ಲೀಟ್ ಆಗಲ್ಲ, ಪಾರ್ಷಿಯಲಿ ಬ್ರೇಕ್ ಡೌನ್ ಆಗುತ್ತೆ ಗ್ಲೂಕೋಸು. ಓಕೆ, ಪಾರ್ಷಿಯಲಿ ಬ್ರೇಕ್ ಡೌನ್ ಅಂದರೆ ಏನಪ್ಪ? ಪಾರ್ಷಿಯಲ್ ಸ್ವಲ್ಪ. ಓಕೆ, ವೆರಿ ಗುಡ್. ಸೊ ಪಾರ್ಷಿಯಲಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಇವಾಗ ಪ್ರೀವಿಯಸ್ ಅಲ್ಲಿ ನೋಡಿದ್ವಿ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ವಿತ್ ಹೆಲ್ಪ್ ಆಫ್ ಆಕ್ಸಿಜನ್ ಏನಾಗುತ್ತೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ನಮಗೇನು ಬರುತ್ತೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ ಬರುತ್ತೆ ಅಲ್ವಾ, ಪ್ಲಸ್ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಬಾಡಿಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ನು ಸಪ್ಲೈ ಆಗ್ತಿಲ್ಲ. ಸೊ ಎಂತಕ್ಕೆ? ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಬಟ್ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಆಗ್ತಿದೆ. ಓಕೆ, ಸೊ ಆ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಆಕ್ಸಿಜನ್ ಏನು ಮಾಡುತ್ತೆ, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡುತ್ತೆ. ಇಟ್ ವಿಲ್ ಬಿ ಬ್ರೇಕ್ ಡೌನ್ಸ್ ದ ಗ್ಲೂಕೋಸ್. ಓಕೆ, ಆ್ಯಂಡ್ ಇಟ್ ವಿಲ್ ಬಿ ಪ್ರೊಡ್ಯೂಸಸ್ ದ ಲ್ಯಾಕ್ಟಿಕ್ ಆಸಿಡ್. ಓಕೆ, ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ. ಓಕೆ, ಲ್ಯಾಕ್ಟಿಕ್ ಆಸಿಡ್ ಮತ್ತು ಪ್ಲಸ್ ಎನರ್ಜಿ ಬ್ರೇಕ್ ಡೌನ್ ಆಗುತ್ತೆ. ಸಿ ದಿಸ್ ಲ್ಯಾಕ್ಟಿಕ್ ಆಸಿಡ್ ಇಸ್ ಅ ಪಾರ್ಷಿಯಲಿ ಬ್ರೇಕ್ ಡೌನ್ ಆಫ್ ದ ಗ್ಲೂಕೋಸ್. ಏನು? ಪಾರ್ಷಿಯಲಿ ಬ್ರೇಕ್ ಡೌನ್ ಆಫ್ ದ ಗ್ಲೂಕೋಸ್ ಆರ್ ಫುಡ್. ಓಕೆ, ಸೊ ನೀವು ಇವಾಗ ನಿಮಗೆ ಓಕೆ ಏನು ಸರ್ ಇದು ಹೆಂಗೆ ಸರ್ ನಿಮ್ಗೆ ಹೇಳ್ತೀರಾ ಅಂತೀರಾ. ಇವಾಗ ನೀವು ಓಡ್ ಬಂದಾದ್ಮೇಲೆ ಕಾಲೆಲ್ಲ ನೋವ್ತಾ ಇರುತ್ತೆ ಅಲ್ವಾ? ವೈ ಇಟ್ ಈಸ್, ವಾಟ್ ಈಸ್ ದ ರೀಸನ್? ಡೂ ಯು ನೋ ವಾಟ್ ಈಸ್ ದ ರೀಸನ್? ಓಕೆ, ವೆರಿ ಗುಡ್. ಓಕೆ, ಸೊ ಡೂ ಯು ಅಬ್ಸರ್ವ್ ದಟ್ ಮಸಲ್ ಕ್ರ್ಯಾಂಪ್ಸ್ ನೋಡಿರ್ತೀರಲ್ವಾ? ಮಸಲ್ ಕ್ರ್ಯಾಂಪ್ಸ್ ನಿಮ್ಮ ಓಡಾದ್ಮೇಲೆ ಕಾಲೆಲ್ಲ ನೋವು ಬರಲ್ವಾ? ಸ್ವಲ್ಪ ಕಾಲೆಲ್ಲ ಊದ್ಕೊಂಡಿರ್ತಾರ ಮಸಲ್ ಕ್ರ್ಯಾಂಪ್ಸ್. ನೀವು ಓಡೋದೇ ಅಂತ ಅಲ್ಲ, ಏನಾದರೂ ಎಕ್ಸಸೈಸ್ ಮಾಡಿದಾಗ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ನೀವು ಹೆವಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಬಾಡಿ ಎಲ್ಲ ಪೇನ್ ಬರುತ್ತಲ್ವಾ? ಓಕೆ, ಸೊ ವೈ ಬಿಕಾಸ್ ದೀಸ್ ಓಕೆ ದಿ ಮಸಲ್ ಸೆಲ್ಸ್, ನಮ್ಮ ಬಾಡಿಲಿ ಮಸಲ್ ಸೆಲ್ಸ್ ಇರ್ತಾವಲ್ಲ, ರೆಸ್ಪೈರ್ ಆ್ಯನ್ಎರೋಬಿಕಲಿ. ಓಕೆ, ಆ್ಯನ್ಎರೋಬಿಕಲಿ ಅಂದ್ರೆ ಏನು? ಆಕ್ಸಿಜನ್ ಇರೋದಿಲ್ಲ. ಓಕೆ, ಇಲ್ಲಿ ನಮ್ಮ ಬಾಡಿಲಿ ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಆಕ್ಸಿಜನ್ ಇರುತ್ತೆ. ಓಕೆ, ತುಂಬಾ ಇರೋದಿಲ್ಲ. ಓಕೆ, ಜಾಸ್ತಿ ಇರೋದಿಲ್ಲ, ಸಫಿಷಿಯೆಂಟ್ ಅಮೌಂಟು, ತುಂಬ ಇರೋದಿಲ್ಲ, ಲಿಟ್ಲ್ ಬಿಟ್ ಅಮೌಂಟ್ ಇರುತ್ತೆ. ಮಸಲ್ ಸೆಲ್ಸ್ ಏನಾಗ್ತವೆ, ರೆಸ್ಪೈರ್ ಆ್ಯನ್ಎರೋಬಿಕಲಿ. ವೈ ಸರ್? ಓಕೆ, ಸೊ ಡ್ಯೂ ಟು our body doesn't get a sufficient amount of oxygen. ನಮ್ಮ ಬಾಡಿ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗದಲ್ಲೇ ಇರೋ ಕಾರಣ ನಮ್ಮ ಮಸಲ್ ಸೆಲ್ಸ್ ಏನು ಮಾಡ್ತವೆ, ಆ್ಯನಾರೋಬಿಕಲಿ ರೆಸ್ಪೈರ್ ಮಾಡ್ತವೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಸರ್, ಆ್ಯನಾರೋಬಿಕಲಿ ರೆಸ್ಪೈರ್ ಮಾಡಿದಾಗ ನಮಗೆ ಕಂಪ್ಲೀಟಾಗಿ ಆಕ್ಸಿಜನ್ ಸಿಗೋದಿಲ್ಲ, ಲಿಟ್ಲ್ ಬಿಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗುತ್ತೆ. ಸೊ ಇಷ್ಟು ನಮಗೆ ಬೇಕಾಗಿರೋದು ನೋಡಿ, ಒಂದು ಗ್ಲೂಕೋಸ್. ಓಕೆ, ಇದನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ಗ್ಲೂಕೋಸ್, ಇದು ಗ್ಲೂಕೋಸ್ ಅಂತ ಅಂದ್ಕೊಳ್ಳಿ. ಓಕೆ, ನಮಗೆ ಇದನ್ನು ಬ್ರೇಕ್ ಡೌನ್ ಮಾಡೋದಕ್ಕೆ, ಈ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ನನಗೆ ಇಷ್ಟು ಆಕ್ಸಿಜನ್ ಬೇಕು. ಓಕೆ, ಇದಕ್ಕಿಂತ ದೊಡ್ಡದಾಗಿರೋ ಆಕ್ಸಿಜನ್ ಬೇಕು. ಓಕೆ, ಬಟ್ ನನಗೆ ಸಿಗ್ತಾ ಇರೋ ಆಕ್ಸಿಜನ್ ಇಷ್ಟು ಅಲ್ವಾ? ಓಕೆ, ಸೊ ವೆದರ್ ಕಂಪೇರ್ ಟು ದಿಸ್ ಆಕ್ಸಿಜನ್ ವಿಲ್ ಬಿ ವೆರಿ ಲೆಸ್. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಆಕ್ಸಿಜನ್ ವಿ ಕ್ಯಾನ್ ಏಬಲ್ ಟು ಬ್ರೇಕ್ ಡೌನ್ ದ ಫುಡ್ ಪಾರ್ಷಿಯಲಿ, ನಾಟ್ ಕಂಪ್ಲೀಟ್ಲಿ ಬ್ರೇಕ್ ಡೌನ್ ಆಗುತ್ತಾ ಫುಡ್ನ? ಓಕೆ, ಸೊ ವಿ ಕ್ಯಾನ್ ಏಬಲ್ ಟು ಬ್ರೇಕ್ ಡೌನ್ ದ ಗ್ಲೂಕೋಸ್ ಆರ್ ಫುಡ್ ಇನ್ ಪಾರ್ಷಿಯಲಿ. ಓಕೆ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಲಿಕ್ಕಾಗಲ್ಲ, ಪಾರ್ಷಿಯಲಿ ಬ್ರೇಕ್ ಡೌನ್ ಮಾಡ್ತೀವಿ. ಓಕೆ, ಸೊ ದಟ್ ಪಾರ್ಷಿಯಲ್ ಬ್ರೇಕ್ ಡೌನ್ ಆಗುತ್ತಲ್ಲ, ಓಕೆ, ಅದೇನು ಮಾಡುತ್ತೆ, ಲ್ಯಾಕ್ಟಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ? ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ವಿ ಆರ್ ಕಾನ್ಸಂಟ್ರೇಟಿಂಗ್ ಟುವರ್ಡ್ಸ್ ಓನ್ಲಿ ಇನ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಏನು, ಪಾರ್ಷಿಯಲಿ ಬ್ರೇಕ್ ಡೌನ್ ಅಲ್ವಾ? ಪಾರ್ಷಿಯಲಿ ಬ್ರೇಕ್ ಡೌನ್. ಓಕೆ, ಸೊ ಸರ್ ಇದು ಲ್ಯಾಕ್ಟಿಕ್ ಆಸಿಡ್ ಮತ್ತು ನಮ್ಮ ಮಸಲ್ಸ್ಗೂ ಏನು ಸರ್ ಸಂಬಂಧ? ಓಕೆ, ಸೊ ಇದೇ ಲ್ಯಾಕ್ಟಿಕ್ ಆಸಿಡ್ಡು ನಿಮಗೆ ಮಸಲ್ ಕ್ರ್ಯಾಂಪ್ಸ್ನ ಕಾಸ್ ಮಾಡುತ್ತೆ. ಓಕೆ, ನಿಮಗೆ ಕೈಕಾಲೆಲ್ಲ ಊತ ಬರುತ್ತಲ್ಲ, ಕೈಕಾಲೆಲ್ಲ ನೋವು ಬರುತ್ತಲ್ಲ, ದಿಸ್ ಲ್ಯಾಕ್ಟಿಕ್ ಆಸಿಡ್ ಕಾಸಸ್ ದ ಮಸಲ್ ಕ್ರ್ಯಾಂಪ್ಸ್. ಓಕೆ, ವಿಚ್ ಆಸಿಡ್ ಕಾಸಸ್ ದ ಮಸಲ್ ಕ್ರ್ಯಾಂಪ್ಸ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಲ್ಯಾಕ್ಟಿಕ್ ಆಸಿಡ್. ಓಕೆ, ದಿಸ್ ಲ್ಯಾಕ್ಟಿಕ್ ಆಸಿಡ್ ಓಕೆ ಎಲ್ಲಿ ನಮ್ಮ ಲ್ಯಾಕ್ಟಿಕ್ ಆಸಿಡ್ ಮಸಲ್ಸಲ್ಲಿ ಅಕ್ಯುಮುಲೇಷನ್ ಆಗಿರುತ್ತೋ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗಿರೋಲ್ಲ. ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆದರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು ಮತ್ತು ಏನು ಎನರ್ಜಿ ರಿಲೀಸ್ ಆಗೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಏನು ಬಾಡಿಯಿಂದ ಹೊರಗಡೆ ಹೋಗುತ್ತೆ, ವಾಟರ್ ಕಂಟೆಂಟ್ ಇದಾಗುತ್ತೆ. ಓಕೆ, ಬಟ್ ಇಲ್ಲಿ ಕಂಪ್ಲೀಟಾಗಿ ಏನು ಬ್ರೇಕ್ ಡೌನ್ ಆಗಿಲ್ಲ, ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿದೆ. ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿ ಏನಾಗಿದೆ, ಲ್ಯಾಕ್ಟಿಕ್ ಆಸಿಡ್ ಆಗಿದೆ.
ದಿಸ್ ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಎಲ್ಲಿ ಸ್ಟೋರೇಜ್ ಆಗುತ್ತೆ, ಮಸಲ್ಸ್ ಅಲ್ಲಿ ಸ್ಟೋರೇಜ್ ಆಗಬೇಕಲ್ವಾ, ಮಸಲ್ ಸೆಲ್ಸ್ ಅಲ್ಲಿ ಸ್ಟೋರೇಜ್ ಆಗಬೇಕು. ಸೊ ದೀಸ್ ಲ್ಯಾಕ್ಟಿಕ್ ಆಸಿಡ್, ಓಕೆ, ದೀಸ್ ಲ್ಯಾಕ್ಟಿಕ್ ಆಸಿಡ್ ಕಾಸಸ್ ಮಸಲ್ ಕ್ರ್ಯಾಂಪ್ಸ್. ಓಕೆ, ಮಸಲ್ ಕ್ರ್ಯಾಂಪ್ಸ್ನ ಕಾಸ್ ಮಾಡುತ್ತೆ. ಸರ್ ಹಂಗಾದ್ರೆ ಇದು ಮಸಲ್ ಕ್ರ್ಯಾಂಪ್ಸ್ನ ಓಕೆ ಇದನ್ನ ಓವರ್ಕಮ್ ಮಾಡ್ಬೋದಾ ಸರ್? ಇವಾಗ ಮಸಲ್ ಕ್ರ್ಯಾಂಪ್ಸ್ ನಿಮಗೆ ಕೈ ಕಾಲೆಲ್ಲ ನೋವಿರುತ್ತೆ, ಓಕೆ, ನಿಮ್ಮ ಫಾದರ್ ಅಥವಾ ನಿಮ್ಮ ಪೇರೆಂಟ್ಸ್ ಹೇಳ್ತಾರೆ ಮೈ ಕೈ ನೋವಿದ್ರೆ ಏನು ಮಾಡು ಅಂತ, ಒಂದ್ಸತಿ ಹೋಗಿ ಸ್ನಾನ ಮಾಡು ಬಿಸಿನೀರಲ್ಲಿ ಅಂತಾರೆ ಅಲ್ವಾ? ಡೂ ಯು ನೋ ಅಬೌಟ್ ಇಟ್? Okay, so we get a relief from that muscle cramps. We get a relief from the muscle cramp after getting a hot, after getting a bath. Okay, after getting a hot water bath. Okay, ನಾವು hot water bath ನ ತಗೊಂಡ್ಮೇಲೆ ನಮ್ಮ ಮಸಲ್ ಕ್ರಾಂಪ್ಸ್ ಏನಾಗುತ್ತೆ, ಎಲ್ಲ ಮೈ ಕೈ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಸರ್ ಹೌ ಇಟ್ ಈಸ್, ಏನಕ್ಕೆ ಕಮ್ಮಿ ಆಗುತ್ತೆ ಸರ್, ಯಾವ ಥರ ಕಮ್ಮಿ ಆಗುತ್ತೆ? ಓಕೆ, ವೆನ್ ವಿ ಟೇಕ್ ದ ಹಾಟ್ ವಾಟರ್ ಬಾತ್. ಓಕೆ, ಹಾಟ್ ವಾಟರ್ ಬಾತ್ನ ತಗೊಂಡಾಗ ಏನಾಗುತ್ತಪ್ಪ ಅಂದರೆ, ಓಕೆ, ಸಿ ದಿಸ್ ಹಾಟ್ ವಾಟರ್ ಬಾತ್ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ, ಓಕೆ, ನಮ್ಮ ಬಾಡಿಯಲ್ಲಿರುವಂಥ ಬ್ಲಡ್ಡನ್ನು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಸೊ ಇವಾಗ ನಮಗೆ ಲೈಕ್ ಬಾಡಿಯಲ್ಲಿ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದ್ರೆ ನಾನು ಹೇಳ್ತೀನಿ, ಬ್ಲಡ್ ಒಳಗಡೆ ಆಕ್ಸಿಜನ್ ಇರುತ್ತೆ. ಓಕೆ, ಸೊ ಈ ಬ್ಲಡ್ ಸರ್ಕ್ಯುಲೇಷನ್ ನೀವು ಹಾಟ್ ವಾಟರ್ ಬಾತ್ನ ತಗೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಏನು ಮಾಡುತ್ತೆ, ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ, ಇಂಪ್ರೂವ್ಸ್ ಆಗುತ್ತೆ. ಓಕೆ, ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸೊ ಈ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಅಂದರೆ ನಾನು ಹೇಳ್ತೀನಿ ವೈ ಇಟ್ ಈಸ್ ಅಂತ. ನೋಡಿ ನಾನು ತೋರಿಸ್ತೀನಿ. ಓಕೆ, ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆ, ಸೊ ದಿಸ್ ಈಸ್ ಅವರ್, ಓಕೆ, ಒಂದು ಇದು ಅಂದ್ಕೊಳ್ಳಿ. ಓಕೆ, ಓಕೆ, ಸಿ, ಓಕೆ, ಇವಾಗ ಇಲ್ಲಿ ಎಲ್ಲ ಸೆಲ್ಸ್ ಇದ್ದಾವೆ. ಓಕೆ, ಇದೆಲ್ಲ ಸೆಲ್ಸ್ ಅಂತ ಅಂದ್ಕೊಳ್ಳಿ, ಕನ್ಸಿಡರ್ ಮಾಡ್ಕೊಳ್ಳಿ. ದೀಸ್ ಆರ್ ದ ಸೆಲ್ಸ್. ಓಕೆ, ಇಯರ್, ಓಕೆ, ದಿ ಬ್ಲಡ್, ಓಕೆ, ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಬ್ಲಡ್ ಒಳಗಡೆ ಆಕ್ಸಿಜನ್ ಇರುತ್ತೆ. ಓಕೆ, ಬ್ಲಡ್ ಒಳಗಡೆ ಆಕ್ಸಿಜನ್ ಇರುತ್ತೆ. ಸೊ ಬಟ್ ಹೆವಿ ಎಕ್ಸಸೈಸ್ ಮಾಡಿದಾಗ ಇಲ್ಲಿ ಕರೆಕ್ಟಾಗಿ ನಮಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಬ್ಲಡ್ ಸಪ್ಲೈ ಆಗೋದಿಲ್ಲ ಅಂದ್ರೇನು, ಆಕ್ಸಿಜನ್ ಕಂಪ್ಲೀಟಾಗಿ ಸಪ್ಲೈ ಆಗೋದಿಲ್ಲ, ಪಾರ್ಷಿಯಲಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಪಾರ್ಷಿಯಲಿ ಆಕ್ಸಿಜನ್ ಸಪ್ಲೈ ಆದಾಗ ಏನಾಗುತ್ತೆ, ನಮಗೆ ಪಾರ್ಷಿಯಲಿ ಗ್ಲೂಕೋಸು ಡೈಜೆಸ್ಟ್ ಆಗುತ್ತೆ ಅಲ್ವಾ? ಓಕೆ, ನಾವು ಇವಾಗ ಸೊ ಇದಾಗೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮಸಲ್ ಕ್ರ್ಯಾಂಪ್ಸು ಆಗುತ್ತೆ. ಏನಾಗುತ್ತೆ, ಮಸಲ್ ಕ್ರ್ಯಾಂಪ್ಸ್. ವೈ? ಬಿಕಾಸ್ ಡ್ಯೂ ಟು ದ ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಸಲ್ ಕ್ರ್ಯಾಂಪ್ಸು ಅಕರ್ ಆಗುತ್ತೆ. ಸೊ ವೆನ್ ವಿ ಟೇಕ್ ದ ಹಾಟ್ ವಾಟರ್ ಬಾತ್, ಓಕೆ, ಹಾಟ್ ವಾಟರ್ ಬಿಸಿನೀರು ಸ್ನಾನ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ದೀಸ್ ಬ್ಲಡ್ ಫ್ಲೋ ಇರುತ್ತಲ್ಲ ನೋಡಿ, ಆವಾಗಲೇ ನಾನು ಇಲ್ಲಿ ಡಾಟ್ ಬರೆದಿದ್ದೆ. ಬಟ್ ಇವಾಗ ಏನಾಗುತ್ತೆ, ನಮ್ಮ ಬ್ಲಡ್ಡು ಫ್ಲೋ ನೋಡಿ, ಸರ್ಕ್ಯುಲೇಷನ್ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಈ ಥರ ಇಂಪ್ರೂವ್ ಆಗುತ್ತೆ, ಎಲ್ಲೂ ಡಾಟ್ ಇರ್ದಂಗೆ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆದಾಗ ಹಾಟ್ ವಾಟರ್ ಬಾತ್ ತೊಗೊಂಡಾಗ ಸೊ ನಿಮಗೆ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೋ ಆಗಲ್ವೋ? ಓಕೆ, ಬಿಕಾಸ್ ಬ್ಲಡ್ಡಲ್ಲಿ ಆಕ್ಸಿಜನ್ ಇರುತ್ತೆ. ಓಕೆ, ಸೊ ಅವಾಗ ಆದಾಗ ಸೊ ಇಲ್ಲಿ ನಮ್ಮ ಪಾರ್ಷಿಯಲಿ ಏನಾಗಿರುತ್ತಪ್ಪ, ಇಲ್ಲಿ ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿರೋಂಥ ಲ್ಯಾಕ್ಟಿಕ್ ಆಸಿಡ್ ಏನಿರುತ್ತೆ ಇದೇನು ಮಾಡುತ್ತೆ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ. ಬಿಕಾಸ್ ಆಫ್ ಇಂಪ್ರೂವ್ಸ್ ದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ಏನಾಗುತ್ತೆ, ಇಲ್ಲಿ ಕಂಪ್ಲೀಟಾಗಿ ಆ ಪಾರ್ಷಿಯಲಿ ಬ್ರೇಕ್ ಡೌನ್ ಆಗಿರೋಂಥ ಲ್ಯಾಕ್ಟಿಕ್ ಆಸಿಡ್ ಏನಾಗುತ್ತೆ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ. ಇವಾಗ ಹೇಳಿ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆದಾಗ ಗ್ಲೂಕೋಸು ಏನೇನು ಪ್ರೊಡ್ಯೂಸ್ ಮಾಡುತ್ತೆ, ಕಂಪ್ಲೀಟ್ ಬ್ರೇಕ್ ಡೌನ್ ಆದಾಗ? ಓಕೆ, ವೆರಿ ಗುಡ್. ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಓಕೆ, H2O ಆ್ಯಂಡ್ ವಿತ್ ಅ ರಿಲೀಸ್ ಆಫ್ ಎನರ್ಜಿ. ಓಕೆ, ಸೊ ಇದು ಏನಾಯಿತು, ಇದು ಕಂಪ್ಲೀಟ್ ಬ್ರೇಕ್ ಡೌನ್ ಆದಾಗ ಏನಾಯ್ತು, ಇದು ಏರೋಬಿಕ್ ರೆಸ್ಪಿರೇಷನ್ ಆಯ್ತಲ್ವಾ, ಏರೋಬಿಕ್ ರೆಸ್ಪಿರೇಷನ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಲರ್ನ್. ಓಕೆ, ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನಮಗೆ ಮಸಲ್ ಕ್ರ್ಯಾಂಪ್ಸ್ ಎಂತಕ್ಕೆ ಬರುತ್ತೆ, ವೈ ವಿ ಗೆಟಿಂಗ್ ಮಸಲ್ ಕ್ರ್ಯಾಂಪ್ಸ್? ಓಕೆ, ಸೊ ಬಿಕಾಸ್ ಆಫ್ ಎನ್ ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಪಾರ್ಷಿಯಲ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದ್ರಿಂದ ನಮ್ಮ ಮಸಲ್ಸಲ್ಲಿ, ಓಕೆ, ಆ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ಬಂದು ಕೂತ್ಕೊಂಡಿರುತ್ತೆ ಮಸಲ್ಸಲ್ಲಿ. ಓಕೆ, ವೆನ್ ವಿ ಟೇಕ್ ಎ ಹಾಟ್ ವಾಟರ್ ಬಾತ್, ಓಕೆ, ಆ ಮಸಲ್ ಕ್ರ್ಯಾಂಪ್ಸ್ನ ನಾವು ರಿಲೀಫ್ ಮಾಡ್ಕೊಳೋದಕ್ಕೋಸ್ಕರ ಹಾಟ್ ವಾಟರ್ ಬಾತ್ನ ನಾವು ತೊಗೊಂಡಾಗ ಸೊ ಆ ಹಾಟ್ ವಾಟರ್ ಬಾತ್ ಏನು ಮಾಡುತ್ತೆ, ಇಂಪ್ರೂವ್ಸ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೋ ಸೊ ಆವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೋ ಈ
ಪಾರ್ಷಿಯಲಿ ಬ್ರೇಕ್ ಡೌನ್ ಆದಂಥ ಗ್ಲೂಕೋಸ್ನ ಏನು ಮಾಡುತ್ತೆ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡುತ್ತೆ. ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಿದಾಗ ಗ್ಲೂಕೋಸ್ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆದಾಗ ಏನೇನು ರಿಲೀಸ್ ಆಗುತ್ತೆ, ಎನರ್ಜಿ ಅಲ್ವಾ, ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಮಸಲ್ಸ್ ಕ್ರಾಂಪ್ಸ್ ಏನಿರ್ತಾವೋ ಅವೆಲ್ಲ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಅಲ್ವಾ. ಓಕೆ, ಸೊ ನಿಮ್ಮ ಪೇರೆಂಟ್ಸ್ ಹೇಳ್ತಾರಲ್ಲ ಏನಾದರೂ ಮೈಕೈ ನೋವಿದ್ರೆ ಸ್ನಾನ ಮಾಡು ಅಂತ, ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ. ಓಕೆ, ಅವರಿಗೆ ರೀಸನ್ ಗೊತ್ತಿರೋದಿಲ್ಲ, ಬಟ್ ದಿಸ್ ಇಸ್ ದ ಸೈಂಟಿಫಿಕ್ ರೀಸನ್. ಓಕೆ, ಸೊ ಈ ರೀಸನ್ನ ಇಟ್ಕೊಂಡು ನಾವು ಸ್ನಾನ ಮಾಡಿದಾಗ, ಬಿಸಿನೀರು ಹಾಕ್ಕೊಂಡಾಗ, ದಿಸ್ ವಿಲ್ ಹೆಲ್ಪ್ಸ್ ಟು ಅವರ್ ಇಂಪ್ರೂವ್ಸ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಆವಾಗ ನಮಗೆ ಕಂಪ್ಲೀಟಾಗಿ ಗ್ಲೂಕೋಸ್ ಬ್ರೇಕ್ ಡೌನ್ ಆದಾಗ ಕಾರ್ಬನ್ ಡೈಆಕ್ಸೈಡ್, ದೆನ್ ವಾಟರ್ ವಿಲ್ ಬಿ ರಿಲೀಸ್ಡ್, ದೆನ್ ಎನರ್ಜಿ ಗೆಟ್ಸ್ ರಿಲೀಸ್ಡ್ ಅಲ್ವಾ. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಬ್ರೀತಿಂಗ್. ಓಕೆ, ಸೊ ಬ್ರೀತಿಂಗಲ್ಲಿ, ಓಕೆ, ನಾವು ಬ್ರೀತಿಂಗಲ್ಲಿ ನೀವು ಇದು ಏನೋ ಬ್ರೀತ್ ಇನ್ನು ಬ್ರೀತ್ ಔಟು ಅಂತ ಕೇಳಿದ್ರಲ್ವಾ. ಬ್ರೀತ್ ಇನ್ ಅಂದ್ರೆ ಏನು? ಟೇಕಿಂಗ್ ಏರ್. ಓಕೆ, ಟೇಕಿಂಗ್ ಏರ್. ಓಕೆ, ಟೇಕಿಂಗ್ ಏರ್ ಅಲ್ವಾ. ಟೇಕಿಂಗ್ ಇನ್ ಆಫ್ ಏರ್. ಓಕೆ, ಟೇಕಿಂಗ್ ಇನ್ ಆಫ್ ಏರ್. ಓಕೆ, ಬ್ರೀತ್ ಔಟ್ ಅಂದ್ರೆ ಬ್ರೀತ್ ಔಟ್ ಅಂದ್ರೆ ಗಿವಿಂಗ್ ಔಟ್ ಆಫ್ ಏರ್. ಓಕೆ, ಗಿವಿಂಗ್ ಔಟ್ ಆಫ್ ಏರ್. ಓಕೆ, ಸೊ ಬ್ರೀತ್ ಇನ್ ಅಂದ್ರೆ ಏನು, ಟೇಕಿಂಗ್. ಓಕೆ, ತಗೊಳ್ಳೋದು. ಬ್ರೀತ್ ಔಟ್ ಅಂದರೆ ಬಿಡೋದು. ಓಕೆ, ಇವಾಗ ನಾವು ತಗೊಳೋದನ್ನ ಏನಂತ ಕರಿತೀವಿ? ಓಕೆ, ತಗೊಳೋದನ್ನ ಏನಂತ ಕರಿತೀವಿ ಅಂದರೆ ಇನ್ಹಲೇಷನ್. ಏನಂತ ಕರಿತೀವಿ? ಇನ್ಹಲೇಷನ್. ಓಕೆ, ಇನ್ಹಲೇಷನ್. ಬಿಡೋದನ್ನ ಏನಂತೀವಿ? ಗಿವಿಂಗ್ ಔಟ್. ಬ್ರೀತ್ ಔಟ್ನ ಏನಂತೀವಿ? ಎಕ್ಸಲೇಷನ್. ಓಕೆ, ಸೊ ದೀಸ್ ಆರ್ ದ ಒನ್ ಆಫ್ ದ ಲೈಕ್ ಡಿಫ್ರೆಂಟ್ ವರ್ಡ್ಸ್. ಓಕೆ, ಸೊ ನೀವು ಇದನ್ನು ಕೇಳಿರೋದಿಲ್ಲ ಇಷ್ಟರಲ್ಲಿ. ಓಕೆ, so these are the some typical words you have to pronounce properly. Okay, inhalation and exhalation. Okay, so breathe in and breathe out, we are called as an inhalation and exhalation. Okay, next ivaga, okay, suppose, okay, now ivaga one thing, yes, yeah, breathe in. Okay, breathe in. ಓಕೆ, ನೀವು ಒಂದ್ಸತಿ ಉಸಿರಾಡಿದ್ಮೇಲೆ, ನೀವು ಒಂದ್ಸತಿ ಉಸಿರು ತಗೊಂಡ್ಮೇಲೆ ಉಸಿರು ಬಿಡ್ತೀರಲ್ವಾ, ಅಥವಾ ಹಂಗೆ ಉಸಿರು ಹಂಗೆ ಇಟ್ಕೊಂಡಿರ್ತೀರಾ? ಓಕೆ, ಸೊ ದಟ್ ಈಸ್ ಒಂದ್ಸತಿ ಉಸಿರು ತಗೊಂಡಿರ್ತೀರ, ದಟ್ ಈಸ್ ಕಾಲ್ಡ್ ಬ್ರೀತ್ ಇನ್ ಅಲ್ವಾ. ಒಂದ್ಸತಿ ಉಸಿರು ಬಿಡ್ತೀರಾ, ಬ್ರೀತ್ ಔಟ್ ಅಲ್ವಾ. ವಿ ಕಾಲ್ಡ್ ಆಸ್ ಎನ್. ಓಕೆ, ಸೊ ಇದನ್ನ ಒಂದ್ಸತಿ ಉಸಿರು ತಗೊಂತೀರಾ, ಒಂದ್ಸತಿ ಉಸಿರು ಬಿಡ್ತೀರಾ. ಓಕೆ, ಸೊ ದಿ ನಂಬರ್ ಆಫ್ ಟೈಮ್ಸ್, ಓಕೆ, ದಿ ನಂಬರ್ ಆಫ್ ಟೈಮ್ಸ್ ಎ ಪರ್ಸನ್, ಒಬ್ಬ ಪರ್ಸನ್, ಓಕೆ, ಬ್ರೀತ್ಸ್, ಉಸಿರಾಡೋದು, ಬ್ರೀತ್ಸ್ ಇನ್ ಎ ಮಿನಿಟ್, ಒಂದು ನಿಮಿಷದಲ್ಲಿ. ಓಕೆ, ಒಂದು ನಿಮಿಷದಲ್ಲಿ ಎಷ್ಟು ಸಲ ಉಸಿರಾಡ್ತಾನೋ, ಓಕೆ, ಎಷ್ಟು ಸಲ ಉಸಿರಾಡ್ತಾನೋ ಅದನ್ನು ಏನಂತ ಕರಿತೀವಿ ಅಂದರೆ ಬ್ರೀತಿಂಗ್ ರೇಟ್. ಏನಂತ ಕರಿತೀವಿ? ಓಕೆ, ದಿ ನಂಬರ್ ಆಫ್ ಟೈಮ್ಸ್ ಎ ಪರ್ಸನ್ ಬ್ರೀತ್ಸ್, ಓಕೆ, ಇನ್ ಎ ಮಿನಿಟ್. ಇನ್ ಎ ಮಿನಿಟ್ ಅಂದರೆ ಒಂದು ನಿಮಿಷದಲ್ಲಿ ಬ್ರೀತ್ ಎಷ್ಟು ಸತಿ ಉಸಿರಾಡ್ತಾನೋ ಅದನ್ನ ಏನಂತ ಕರಿತೀವಿ? ಬ್ರೀತಿಂಗ್ ರೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಓಕೆ, ಸೊ ಎವ್ರಿ ಟೈಮು ಬ್ರೀತಿಂಗ್ ರೇಟು ಕಾಮನ್ ಆಗಿರೋದಿಲ್ಲ. ಓಕೆ, ಈಕ್ವಲ್ ಆಗಿರೋದಿಲ್ಲ. ಬಿಕಾಸ್, ಓಕೆ, ಇವಾಗ ನಾರ್ಮಲ್ ಆಗಿ ನೀನು ಕೂತ್ಕೊಂಡು ಪಾಠ ಕೇಳ್ತಿರ್ತೀಯ, ಇವಾಗ ನೀನು ನಾರ್ಮಲ್ ಪೊಸಿಷನಲ್ಲಿ ಇರ್ತೀಯ. ಸೊ ಇವಾಗ ನಿನ್ನ ಬ್ರೀತಿಂಗ್ ರೇಟ್ ಎಷ್ಟಿರ್ಬೋದು? ನಾರ್ಮಲ್ ಆಗಿ ಉಸಿರಾಡ್ತಿದ್ಯಾ ಅಲ್ವಾನಪ್ಪ. ಓಕೆ, ಬೇಕಾದ್ರೆ ನೀನು ಟೈಮಿಂಗ್ಸ್ ಇಟ್ಕೊಂಡು ನೋಡ್ಕೋ, ಬೇಕಾದ್ರೆ 1 ಮಿನಿಟಲ್ಲಿ ನಾನು ಎಷ್ಟು ಟೈಮು ಉಸಿರಾಡ್ತೀನಿ ಅಂತ ಹೇಳಿ. ಅದೇ ರೀತಿ ಇಫ್ ಇನ್ ಕೇಸ್ ನೀನು ತುಂಬ ಎಕ್ಸಸೈಸ್ ಮಾಡಿರ್ತೀಯ ಅಥವಾ ತುಂಬ ರನ್ನಿಂಗ್ ಮಾಡಿರ್ತೀಯ, ಅವಾಗಲೂ ಇಷ್ಟೇ ಉಸಿರಾಡ್ತೀಯ ಅಥವಾ ಇನ್ನೂ ಜಾಸ್ತಿ ಉಸಿರಾಡ್ತೀಯ? ಓಕೆ, ಸೊ the breathing rate is not, okay, same for all the time. Okay, so it will be vary to different situation. Okay, ಒಂದು ಸಿಚುಯೇಷನ್ಗೆ ಅದು ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಓಕೆ, ಸಿ ಇಯರ್ ಇನ್ ಯುವರ್ ಆಕ್ಟಿವಿಟಿ. ಓಕೆ, ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಏನಪ್ಪ ಆಕ್ಟಿವಿಟಿ ಅಂದರೆ, ಓಕೆ, ಸೊ ಒಂದು, ಓಕೆ, ಆ್ಯಕ್ಚುಲಿ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಓಕೆ, ಓಕೆ, ಸೊ ಏಕೆಂದರೆ ತುಂಬ ನಿಮ್ಗೆ ಅಭ್ಯಾಸ ಇರುತ್ತೋ ಇರೋದಿಲ್ವೋ. ಓಕೆ, ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ಓಕೆ, ಇವಾಗ ನಿಮ್ಮದು ಒಂದು ಆ್ಯಕ್ಟಿವಿಟಿ ಏನಂದ್ರೆ ಟು ಫೈಂಡ್ ಔಟ್ ದ ಬ್ರೀತಿಂಗ್ ರೇಟ್.
ಓಕೆ. ನೀವು ಬ್ರೀತಿಂಗ್ ರೇಟ್ನ ಫೈಂಡ್ ಔಟ್ ಮಾಡಬೇಕು ನಿಮ್ಮ ಮನೆಯಲ್ಲಿ. ಓಕೆ, 1 ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡ್ತೀರಾ. ಓಕೆ, ಸೊ ಇದು ಈಸಿ ಇರುತ್ತೆ. ಓಕೆ, ಟು ಫೈಂಡ್ ಔಟ್ ದ ಬ್ರೀತಿಂಗ್ ರೇಟ್. ಓಕೆ, ಸೊ ಬ್ರೀತಿಂಗ್ ರೇಟ್ ಅಂದರೆ ಏನು? ಬ್ರೀತ್ ಇನ್ನು ಬ್ರೀತ್ ಔಟ್. ಓಕೆ, ಬ್ರೀತ್ ಇನ್ನು ಬ್ರೀತ್ ಔಟ್. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಎಷ್ಟು ಸತಿ ಬ್ರೀತ್ ಇನ್ ತೊಗೊತೀನಿ, ಎಷ್ಟು ಸತಿ ಉಸಿರು ತೊಗೊತೀನಿ, ಎಷ್ಟು ಸತಿ ಉಸಿರು ಬಿಡ್ತೀನಿ. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ 1 ನಿಮಿಷದಲ್ಲಿ, 1 ಮಿನಿಟ್. ಓಕೆ, ಸೊ ಇದು ನೀವು ನಾರ್ಮಲಾಗಿ ಮಾಡ್ಬೋದು. ಓಕೆ, 1 ಮಿನಿಟಲ್ಲಿ ಎಷ್ಟು ಸತಿ ತೊಗೊತೀನಿ. ಆಮೇಲೆ ಓಕೆ, ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಸೆಕೆಂಡ್ ಆ್ಯಕ್ಟಿವಿಟಿ. ಓಕೆ, ನಾನು ಹೇಳಿದೆ. ಓಕೆ, ಇವಾಗ ಬ್ರೀತ್ ಇನ್ನು ಬ್ರೀತ್ ಔಟು 1 ನಿಮಿಷದಲ್ಲಿ ಇದು ನೀವು ಎಷ್ಟು ಇದು ಮಾಡ್ತೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅದೇ ರೀತಿ ನಾನು ಹೇಳಿದೆ, ಇದು ಡಿಫ್ರೆಂಟ್ ಸಿಚುವೇಶನ್ಗೆ ನಮ್ಮ ಬ್ರೀತಿಂಗ್ ರೇಟು ವೇರಿ ಆಗುತ್ತೆ ಅಂತ ನಾನು ಹೇಳಿದೆ. ಲೈಕ್ ಇಫ್ ಇನ್ ಕೇಸ್ ನೀವು ರನ್ನಿಂಗ್ ಮಾಡಾದ್ಮೇಲೆ ಅಥವಾ ಏನು ಎಕ್ಸಸೈಸ್ ಮಾಡಾದ್ಮೇಲೆ ಅಷ್ಟೇ ಇರುತ್ತಾ ಬ್ರೀತಿಂಗ್ ರೇಟು, ಅಥವಾ ಇನ್ನೂ ಜಾಸ್ತಿ ಆಗಿರುತ್ತೋ ಬ್ರೀತಿಂಗ್ ರೇಟು? ಜಾಸ್ತಿ ಆಗಿರುತ್ತಲ್ವಾ. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್. ಓಕೆ, ನೇಮ್ ಆಫ್ ಯುವರ್ ಕ್ಲಾಸ್ಮೇಟ್ಸ್ ಒಂದು 2-3 ಆರ್ ಮೆಂಬರ್ಸ್ನ ತೊಗೊಳ್ಳಿ, 3 ಆರ್ 4 ಮೆಂಬರ್ಸ್. ಓಕೆ, ನಾರ್ಮಲ್ ಬ್ರೀತಿಂಗ್ ರೇಟ್ ಅಂದರೆ ಇವಾಗ ನೀವು ಪಾಠ ಕೇಳ್ತಿದ್ಯಾ, ಏನೂ ಟೆನ್ಷನ್ ಇಲ್ಲ, ಏನು ಮೈಂಡಲ್ಲಿ ಏನೋ ಲೈಕ್ ಯೋಚನೆ ಇಲ್ಲ, ಯಾವುದು ಏನು ರನ್ನಿಂಗ್ ಮಾಡಿಲ್ಲ, ಏನೂ ಇಲ್ಲ, ನಾರ್ಮಲ್ ಬ್ರೀತಿಂಗ್ ರೇಟ್. 1 ನಿಮಿಷಕ್ಕೆ ಎಷ್ಟು ಬ್ರೀತಿಂಗ್ ಮಾಡ್ತೀಯಾ ಅಂತ. ಓಕೆ, ಬ್ರೀತಿಂಗ್ ರೇಟ್ ಆಫ್ಟರ್ ಬ್ರಿಸ್ಕ್ ವಾಕ್. ಓಕೆ, ಒಂದು ನಾರ್ಮಲ್ ವಾಕ್. ಓಕೆ, 10 ಮಿನಿಟ್ಸ್. ಓಕೆ, 10 ನಿಮಿಷ ವಾಕ್ ಮಾಡಾದ್ಮೇಲೆ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಬ್ರೀತಿಂಗ್ ರೇಟ್ ಎಷ್ಟಿರುತ್ತೆ ಅಂತೇಳಿ. ಇದು ನಾರ್ಮಲ್ ಬ್ರೀತಿಂಗ್ ರೇಟು ಒಂದು 20 ಇರ್ಬೋದು, ಇದು ಅದಾದಮೇಲೆ ಒಂದು 25 ಆಗ್ಬೋದು. ಆಫ್ಟರ್ ರನ್ನಿಂಗ್. ಓಕೆ, ಆಫ್ಟರ್ ರನ್ನಿಂಗ್ 100 ಮೀಟರ್ ರನ್ನಿಂಗ್ ಮಾಡಿದ್ಮೇಲೆ ಇಷ್ಟೇ ಇರುತ್ತಾ ಅಥವಾ ಇನ್ನೂ ಜಾಸ್ತಿ ಆಗಿರುತ್ತಾ? ಓಕೆ, ಒಂದು 30 ಅಂತ ಅಂದ್ಕೊಳ್ಬೋದು. ನಾನು ಎಕ್ಸಾಂಪಲ್ ಕೊಟ್ಟಿರೋದು, ಇಷ್ಟೇ ಆಗುತ್ತೆ ಅಂತ ಹೇಳ್ತಿಲ್ಲ, ನಾನೊಂದು ಎಕ್ಸಾಂಪಲ್. ಅದಾದಮೇಲೆ ವಾಪಸ್ ರೆಸ್ಟಿಗೆ ಬರ್ತೀರಾ. ರೆಸ್ಟಿಗೆ ಬಂದಾಗ ಇನ್ನೂ ಜಾಸ್ತಿ ಆಗುತ್ತಾ ಅಥವಾ ನಾರ್ಮಲ್ ಪೊಸಿಷನಿಗೆ ಬರುತ್ತಾ? ರೆಸ್ಟಿಗೆ ಬಂದಾಗ ಇನ್ನೂ ಕಮ್ಮಿ ಬರುತ್ತೆ. ಓಕೆ, ರೆಸ್ಟ್ ಅಂದರೆ ನೀವು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಆರಾಮಾಗಿ ಬೆಡ್ಡಿ ಮೇಲೆ ಕೂತ್ಕೊಂಡು ಇದು ಮಾಡ್ತಿರ್ತೀರ, ಅದು ನಾರ್ಮಲ್ ಪೊಸಿಷನ್. ಅಂದರೆ ಇವಾಗ ನನ್ನೊಟ್ಟಿಗೆ ಮಾತಾಡ್ತಿದ್ದೀರಲ್ಲ, ದಿಸ್ ಈಸ್ ಅ ನಾರ್ಮಲ್ ಪೊಸಿಷನ್. ರೆಸ್ಟಿಗೆ ಬಂದರೆ ಇನ್ನೂ ಕಮ್ಮಿ ಬರುತ್ತೆ, ಅರೌಂಡ್ 15 ಬರ್ಬೋದು. ಅಥವಾ ಓಕೆ, ಇನ್ನೂ ಕಮ್ಮಿ ಬಂದರೆ ಧ್ಯಾನ ಎಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ನಿಧಾನಕ್ಕೆ ಉಸಿರು ನಿಧಾನಕ್ಕೆ ಬಿಡ್ತಿರಲ್ಲ, ಸೊ ಇಟ್ ವಿಲ್ ಬಿ ರೆಡ್ಯೂಸಸ್ ದ ಬ್ರೀತಿಂಗ್ ರೇಟ್. ಓಕೆ, ಅಟ್ ದ ಟೈಮ್ ಆಫ್ ರೆಸ್ಟ್. ಓಕೆ, ಸೊ ದಿಸ್ ಈಸ್ ದ ಒನ್ ಆಫ್ ದ ಆ್ಯಕ್ಟಿವಿಟಿ ಯು ಹ್ಯಾವ್ ಟು ಡೂ. ಓಕೆ, ನೀವು ಮಾಡಿ. ಓಕೆ, ಸೊ ನಿಮಗೆ ಗೊತ್ತಾಗುತ್ತೆ ನಮ್ಮ ಬ್ರೀತಿಂಗ್ ರೇಟ್ ಎಷ್ಟಿದೆ, ನನ್ನ ಬಾಡಿಯ ಬ್ರೀತಿಂಗ್ ರೇಟ್ ಎಷ್ಟಿದೆ ಅಂತೇಳಿ. ಓಕೆ, ದೆನ್ ಓಕೆ, ಆನ್ ಅವರೇಜ್ ಏನ್ ಅಡಲ್ಟ್ ಅಂದರೆ ದೊಡ್ಡ ಮನುಷ್ಯ. ಓಕೆ, ನಮ್ಮ ದೊಡ್ಡ ಅಂತಾರೆ. ಓಕೆ, ಸೊ ನಾಟ್ ಎಬೋ 18 ಆ ರೇಂಜಲ್ಲಿ ಇರೋ ಅಡಲ್ಟ್ ವುಮೆನ್. ಓಕೆ, ಅಡಲ್ಟ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಅಡಲ್ಟ್ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ? ಸೊ ನಮ್ಮ ಬ್ರೀತಿಂಗ್ ರೇಟ್ ಎಷ್ಟಿರುತ್ತೆ ಅಂದರೆ ಅರೌಂಡ್ 15 to 18 ಟೈಮ್ಸ್ ಪರ್ ಮಿನಿಟ್. ಓಕೆ, ಎಷ್ಟಿರುತ್ತೆ? 15 ಟೈಮ್ಸ್ ಪರ್ ಮಿನಿಟ್. ಓಕೆ, ಬ್ರೀತಿಂಗ್ ರೇಟ್ ಅಡಲ್ಟಲ್ಲಿ. ಇನ್ನೂ ನೀವು ಚಿಕ್ಕ ಮಕ್ಕಳು ತೊಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಯಾಕೆಂದರೆ ನೀವು ಚಿಕ್ಕ ಮಕ್ಕಳು ಉಸಿರಾಡೋದು ಗಮನಿಸಿರ್ಬೋದು, ನಮಗಿಂತ ಸ್ಪೀಡ್ ಇರುತ್ತೆ. ಓಕೆ, ಇಫ್ ಇನ್ ಕೇಸ್ ಓಕೆ ನೀವೇನಾದರೂ ಎಕ್ಸಸೈಸ್ ಮಾಡಿದ್ರೆ, ನಾನು ಹೇಳಿದೆ ಡ್ಯೂರಿಂಗ್ ಹೆವಿ ಎಕ್ಸಸೈಸ್. ಓಕೆ, ಹೆವಿ ಎಕ್ಸಸೈಸ್ ಮಾಡಿದಾಗ ನಮಗೆ ಬ್ರೀತಿಂಗ್ ರೇಟು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತೆ? ಇನ್ನು ವೈ ಏನು ಜಾಸ್ತಿ ಆಗುತ್ತೆ? ಅಲ್ಲ, ಈಗ ಡ್ಯೂರಿಂಗ್ ಹೆವಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಮ್ಮ ಬ್ರೀತಿಂಗ್ ರೇಟು ಓಕೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಕಮ್ಮಿ ಆಗುತ್ತಾ? ಕಮ್ಮಿ ಆಗುತ್ತೆ. ಎಂತಕ್ಕೆ ಜಾಸ್ತಿ ಆಗುತ್ತೆ? ವೈ? ಓಕೆ, ಮತ್ತೆ ಜಾಸ್ತಿ ಹೆಂಗಾಗುತ್ತೆ ಬ್ರೀತಿಂಗ್ ರೇಟು? ವೈ? See, because during heavy exercise our body was not able to get a sufficient amount of oxygen. Okay,
ಡ್ಯೂರಿಂಗ್ ನಾರ್ಮಲ್, ಓಕೆ, ನಾರ್ಮಲ್ ಬ್ರೀತಿಂಗ್ ಮಾಡಬೇಕಾದ್ರೆ 15 to 18 ಟೈಮ್ಸ್ ಬ್ರೀತ್ ಮಾಡ್ತಿರ್ತೀರ. ಆವಾಗ ನಮ್ಮ ಬಾಡಿಗೆ ಸಫಿಷಿಯೆಂಟ್ ಆಕ್ಸಿಜನ್ ಸಿಗುತ್ತೆ, ಯಾಕೆಂದರೆ ನಿಧಾನಕ್ಕೆ ಬ್ರೀತ್ ಮಾಡ್ತಿರ್ತೀವಿ. ವೆಲ್, ಡ್ಯೂರಿಂಗ್ ಹೆವಿ ಎಕ್ಸಸೈಸ್ ವಿ ನೀಡ್ ಮೋರ್ ಎನರ್ಜಿ ಬೇಕಲ್ವ ಎಕ್ಸಸೈಸ್ ಮಾಡಬೇಕಾದ್ರೆ. Okay, at that time our body will not get a sufficient amount of energy, okay, a sufficient amount of oxygen to break down the glucose, okay. ಸೊ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಸೊ ಬ್ರೀತಿಂಗ್ ರೇಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದಷ್ಟು ಏನಾಗುತ್ತೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಏನಾಗುತ್ತೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನಮ್ಮ ಬಾಡಿಗೆ ಬರೋವಂಥದ್ದಾಗಿರ್ಬೋದು ಆಕ್ಸಿಜನ್ ರೇಟು, ಓಕೆ. ಸೊ ಅದಕ್ಕೋಸ್ಕರ ನಮಗೆ ಬಾಡಿ ಸುಸ್ತಾದಾಗ ಏನಾಗುತ್ತೆ, ನಾವು ಆಕ್ಸಿಜನ್ ಜಾಸ್ತಿ ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ಆಫ್ ನಮಗೆ ಎನರ್ಜಿ ಬಾಡಿಗೆ ಬರ್ತಾ ಇರೋದಿಲ್ಲ, ಎನರ್ಜಿ ಗ್ಲೂಕೋಸ್ ಬ್ರೇಕ್ ಡೌನ್ ಆಗ್ತಾ ಇರೋದಿಲ್ಲ. ಏನಕ್ಕಪ್ಪ ಬ್ರೇಕ್ ಡೌನ್ ಆಗ್ತಾ ಇರೋದಿಲ್ಲ ಅಂದರೆ ನಮಗೆ ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬರ್ತಾ ಇರೋದಿಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ, ಜಾಸ್ತಿ ಉಸಿರಾಡ್ತಿರ್ತೀವಿ, ಓಕೆ. ಸೊ ನಮಗೆ ಸುಸ್ತಾದಂಗೆ ನಮಗೆ ಎನರ್ಜಿ ಕಮ್ಮಿ ಆಗ್ತಾ ಬಂದಾಗ ಏನು ಮಾಡ್ತೀವಿ, ನಾವು ಉಸಿರಾಡ್ ಜಾಸ್ತಿ ಆಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಬ್ರೀತಿಂಗ್ ರೇಟ್ ಏನಾಗುತ್ತೆ, ಸೊ 25ಗೆ ಇನ್ಕ್ರೀಸ್ ಆಗುತ್ತೆ, ಓಕೆ. ನಾರ್ಮಲಿ 15 to 18 ಇರುತ್ತೆ, ಬಟ್ 25 ಪರ್ ಮಿನಿಟ್, ಓಕೆ. ಓಕೆ, ಸೊ ದಿಸ್ ಈಸ್ ಯು ಆಲ್ಸೋ ಟೆಲ್ಲಿಂಗ್, ಓಕೆ, ಕರೆಕ್ಟ್ ಆನ್ಸರೇ ಹೇಳಿದೆ, ಓಕೆ. ಸೊ ಇದನ್ನು ಕರೆಕ್ಟಾಗಿ ಆನ್ಸರ್ನ ಕನ್ವೆ ಮಾಡಿ, ಓಕೆ, ಯಾರಾದರೂ ಕೇಳಿದಾಗ, ಓಕೆ. ಸೊ ದಿಸ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ಆಲ್ಸೋ ಒಂದು ನಾನು ಹೇಳ್ತೀನಿ, ಓಕೆ. ಸೊ ಈ ಆ್ಯಕ್ಟಿವಿಟಿಲಿ ನಾನು ಪ್ರೀವಿಯಸ್ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದೆ ಅಲ್ವಾ, ನಾರ್ಮಲ್ ಆ್ಯಂಡ್ ಆಫ್ಟರ್ ಬ್ರಿಸ್ಕ್ ವಾಕ್ ಆಫ್ ಫಾರ್ 10 minutes, ಆಫ್ಟರ್ ರನ್ ಫಾರ್ 100 minutes ಆ್ಯಂಡ್ ರೆಸ್ಟ್, ಓಕೆ. ನೆಕ್ಸ್ಟು ಇವನ್ನೆಲ್ಲ ಆ್ಯಕ್ಟಿವಿಟಿ ಮಾಡಿದಾಗ, ಓಕೆ, ಇವೆಲ್ಲ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಎನರ್ಜಿ ಬೇಕೋ ಬೇಡವೋ? ಇವಾಗ ಬ್ರಿಸ್ಕ್ ವಾಕ್ ಮಾಡ್ತಿರ್ತೀರ, ತುಂಬ ಸ್ವಲ್ಪ ಜೋರಾಗಿ ನಡೀತಿರ್ತೀರ, ಅವಾಗ ನಿಮ್ಗೆ ಎನರ್ಜಿ ಬೇಕೇ ಬೇಕಲ್ವಾ? ರನ್ನಿಂಗ್ ಮಾಡ್ತಿರ್ತೀರ, ಅವಾಗಲೂ ಕೂಡ ಎನರ್ಜಿ ಬೇಕೇ ಬೇಕಲ್ವಾ? ಸೊ ಎನರ್ಜಿ ಬೇಕು ಅಂದರೆ, ಓಕೆ, ಎಲ್ಲಿಂದ ನಮ್ಗೆ ಎನರ್ಜಿ ಸಿಗುತ್ತೆ, ಯಾವ ಥರ ನಮ್ಗೆ ಎನರ್ಜಿ ಸಿಗುತ್ತೆ? ಬೈ ಬ್ರೀತಿಂಗಿಂದ ಹೆಂಗೆ ಸಿಗುತ್ತೆ ಎನರ್ಜಿ? ಏರ್ ಗೊತ್ತು, ಏರಿಂದ ಈಗ ಯಾವ ಥರ ಸಿಗುತ್ತೆ ನಮ್ಗೆ ಎನರ್ಜಿ, ಯಾವ ಥರ ಸಿಗುತ್ತೆ? ಬೈ ಬ್ರೀತಿಂಗ್ ಮಾಡೋದ್ರಿಂದ ಏರ್ ಸಿಗುತ್ತಾ? ಏನಾಗುತ್ತೆ ಪ್ರೊಸೆಸ್ಸು ಏರಿಂದ? ಓಕೆ, ವೆರಿ ಗುಡ್, ಓಕೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಬಾಡಿ, ಓಕೆ, ವೆನ್ ಎವರ್ ಎ ಪರ್ಸನ್ ನೀಡ್ಸ್ ಎಕ್ಸ್ಟ್ರಾ ಎನರ್ಜಿ, ಒಬ್ಬ ಪರ್ಸನ್ನು ತುಂಬ ಎಕ್ಸ್ಟ್ರಾ ಎನರ್ಜಿ ಬೇಕು ಅಂದಾಗ ಅವನೇನು ಮಾಡ್ತಾನೆ, ಇವಾಗ ಸಪೋಸ್ ನೀವು ರನ್ನಿಂಗ್ ಮಾಡ್ತಿರ್ತೀರ, ಒಂದು 100 meters ಹೋಗ್ತಿಂಗೆ ತುಂಬ ಸುಸ್ತಾಗುತ್ತೆ, ಬಟ್ ನಿನಗೆ ಎನರ್ಜಿ ಬೇಕು, ನೀನು 500 meters ರನ್ ಮಾಡಲೇಬೇಕು. ಸೊ ಯು ನೀಡ್ ಎಕ್ಸ್ಟ್ರಾ ಎನರ್ಜಿ. ಸೊ ಅವಾಗೇನು ಮಾಡ್ತೀಯ, ಯು ಶುಡ್ ಬ್ರೀತ್ ವೆರಿ ಫಾಸ್ಟರ್. ಏನು ನಾರ್ಮಲ್ಗಿಂತ ಏನು ಮಾಡ್ತೀಯ, ಫಾಸ್ಟರಾಗಿ ಬ್ರೀತ್ ಮಾಡ್ತೀಯ. ಸೊ ಆ್ಯಸ್ ಎ ರಿಸಲ್ಟ್, ಓಕೆ, ಫಾಸ್ಟರಾಗಿ ಬ್ರೀತ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಮೋರ್ ಆಕ್ಸಿಜನ್ ಬರುತ್ತಲ್ವಾ? ಮೋರ್ ಆಕ್ಸಿಜನ್ ಎಲ್ಲಿಗೆ ಸಪ್ಲೈ ಆಗುತ್ತೆ? ಅವರ್ ಸೆಲ್ಲಿಗೆ ಸಪ್ಲೈ ಆಗುತ್ತಲ್ವಾ? ಸೆಲ್ಲಲ್ಲೇ ತಾನೇ ನಮಗೆ ಇದು ಬೇಕಾದ್ದು ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು. ಓಕೆ, ದಿಸ್ ಮೋರ್ ಆಕ್ಸಿಜನ್ ವಿಲ್ ಸ್ಪೀಡ್ ಅಪ್ ಮಾಡುತ್ತೆ ಏನ್ನ, ಬ್ರೇಕ್ ಡೌನ್ ಆಫ್ ಫುಡ್. ನಮ್ಮ ಬಾಡಿಯಲ್ಲಿ, ಓಕೆ, ಸೆಲ್ಲಲ್ಲಿ ಇರೋವಂಥ ಗ್ಲೂಕೋಸನ್ನು ಬ್ರೇಕ್ ಡೌನ್ನ ಏನು ಮಾಡುತ್ತೆ, ಸ್ಪೀಡ್ ಅಪ್ ಮಾಡುತ್ತೆ, ಬ್ರೇಕ್ ಡೌನ್ ಆಫ್ ದ ಫುಡ್. ಓಕೆ, ಫುಡ್ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ? ಸೊ ಫುಡ್ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಏನು ರಿಲೀಸ್ ಆಗುತ್ತೆ? ಅದ್ರ ಜೊತೆಗೆ ಏನು ರಿಲೀಸ್ ಆಗುತ್ತೆ? ಎನರ್ಜಿ ರಿಲೀಸ್ ಆಗುತ್ತೆ, ಓಕೆ. ಸೊ ಎನರ್ಜಿ ಗೆಟ್ಸ್ ರಿಲೀಸ್ಡ್, ಓಕೆ. See, this is the very important concept, okay. When after running or whenever after exercise, okay, whenever doing exercise, okay, when the person needs extra energy, at that time the breathing rate will be increases. That will be affecting we are getting the more oxygen to the cell, okay. So there in the cell it will be speed up the breakdown of the food, okay, due to the more oxygen. So at that time, increasing the speed of the breakdown of the food, it will be releases the energy ಅಲ್ವಾ. ಸೊ ಯಾವಾಗ ಸ್ಪೀಡಾಗಿ ಬ್ರೇಕ್ಡೌನ್ ಆಗೋಕ್ಕೆ ಶುರು ಆಗುತ್ತೋ ಅವಾಗ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ ಅಲ್ವನ್ರಪ್ಪ. ಓಕೆ, ನೆಕ್ಸ್ಟ್ ಅದಾದಮೇಲೆ ಎಲ್ಲ ತಿಳ್ಕೊಂಡಾದ್ಮೇಲೆ ನೀವು ಒಂದು ಸತಿ ಇವಾಗ ಎಲ್ಲ ಒಂದು ರನ್ನಿಂಗ್ ಮಾಡಿರ್ತೀರ, ಓಕೆ, ತುಂಬ ಎಕ್ಸಸೈಸ್ ಮಾಡಿರ್ತೀರ. ಅದಾದಮೇಲೆ ಎಕ್ಸಸೈಸ್ ಮಾಡಾದ್ಮೇಲೆ ನಿಮ್ಮ ಬಾಡಿಗೆ ಒಂದೇನೋ ಲೈಕ್ ತುಂಬ ಅಶ್ವಾದಂಗೆ, ಓಕೆ, ತುಂಬ ಹೊಟ್ಟೆ ಹಸ್ದಂಗೆ ಎಲ್ಲಾದರೂ ಆಗಿರುತ್ತಾ? ನೆನಪಿದೆಯಾ ಯಾವತ್ತಾದರೂ? ತುಂಬ ರನ್ ಮಾಡಿರ್ತೀರ, ರನ್ ಮಾಡಿ ಬಂದಾದಮೇಲೆ ತುಂಬ ಹಸ್ವಾಗ ಥರ ಫೀಲ್ ಆಗುತ್ತಾ?
ಬಾಯಾರಿಕೆ ಆಗುತ್ತೆ, ಆಮೇಲೆ ಸುಸ್ತು ಅನಿಸುತ್ತೆ, ತಲೆ ಸುತ್ತು ಬರೋ ಅಂಥದ್ದು ಎಲ್ಲ ಆಗುತ್ತಲ್ವಾ. ಸೊ ಅವೆಲ್ಲ ಏನು ಮಾಡುತ್ತೆ, ಸೊ ನಮಗೆ ಫುಲ್ಲು ಹಂಗ್ರಿ ಆದಾಗ ಎಲ್ಲ ತುಂಬ ಹೊಟ್ಟೆ ಹಸ್ದಾಗ ಬಾಯಾರಿಕೆ ಆದಾಗೆಲ್ಲ ಏನು ಮಾಡುತ್ತೆ, ಸ್ವಲ್ಪ ಅಷ್ಟು ರೆಸ್ಟ್ ಮಾಡಿದಾಗ ಏನಾಗುತ್ತೆ, ಸೊ ನಮ್ಮ ಬ್ರೀತಿಂಗ್ ರೇಟ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತಲ್ವಾ. ಆವಾಗ ಏನಾಗುತ್ತೆ, ನಮ್ಮ ಬಾಡಿ ರಿಸೀವ್ಸ್ ಸಫಿಷಿಯೆಂಟ್. ಓಕೆ ನೋಡಿ, ಇಲ್ಲಿ 30 ಇತ್ತು, ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಗ ಏನಾಯಿತು 15ಗೆ ಬಂತು ಅಥವಾ 20ಗೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಾರ್ಮಲ್ ಪೊಸಿಷನಿಗೆ ಬಂದಾಗ ನಮ್ಮ ಬಾಡಿ ಸಫಿಷಿಯೆಂಟಾಗಿ ಏನು ಆಕ್ಸಿಜನ್ನ ರಿಸೀವ್ ಮಾಡ್ತಾ ಬರುತ್ತೆ ಅಲ್ವಾ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಸಿ ದ ಆಕ್ಟಿವಿಟಿ 10.3. ಬುಕ್ ಓಪನ್ ಮಾಡ್ಬಿಟ್ಟ 10.3 ಆಕ್ಟಿವಿಟಿ ನೋಡೋಣ. Okay, so here so many activities they will be giving. Okay, different activities ಕೊಟ್ಟಿದ್ದಾರೆ. ಒಂದೊಂದೇ ಆಕ್ಟಿವಿಟೀಸ್ ಯಾವುದಾದ್ರು ಹೇಳ್ತಾ ಬರ್ತೀಯಾ? Can you tell me which are those activities? No, 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 no. I'm not. Okay, okay, stop. I am not asking. You have to read. Okay, you have to tell the. You saw the pictures here in the activity 10.3 na. So what are those persons will do some activities. Okay, ಸೊ ಅದನ್ನ ನಾನು ಕೇಳ್ತಿದ್ದೀನಿ, ಯಾವ ಆಕ್ಟಿವಿಟಿಗೆ ನಮ್ಮ ಬ್ರೀತಿಂಗು ಜಾಸ್ತಿ ಆಗುತ್ತೆ, ಯಾವ ಆಕ್ಟಿವಿಟಿಲಿ ನಮ್ಮ ಬ್ರೀತಿಂಗು ಕಮ್ಮಿ ಆಗುತ್ತೆ ಅಂತ ನಾನು ಕೇಳ್ತಿದ್ದೀನಿ. ವಾಷಿಂಗ್ ಕ್ಲಾತ್ಸ್, it requires more breathing or less? Okay, less. Then sleeping. ಸ್ಲೀಪಿಂಗಿಗೆ ಬ್ರೀತಿಂಗ್ ರೇಟ್ ಲೆಸ್ ಇರುತ್ತೋ ಜಾಸ್ತಿ ಇರುತ್ತೋ? ಲೆಸ್ ಇರುತ್ತೆ. ಓಕೆ, ದೆನ್ ವಾಕಿಂಗ್, ನಾರ್ಮಲ್ ಓಕೆ, ಆರ್ ಇನ್ಕ್ರೀಸಸ್, ಒಂದು ಸ್ವಲ್ಪ ಇನ್ಕ್ರೀಸಸ್ ಆಗುತ್ತೆ. ಓಕೆ, ರನ್ನಿಂಗ್ ಮೋರ್. ಓಕೆ, ದೆನ್ ಸ್ಟಡಿಂಗ್ normal. Okay, not less. Okay, so here also they are using sufficient of energy. Okay, brain ಯೂಸ್ ಮಾಡಲಿ, ಬ್ರೈನ್ ಯೋಚನೆ ಮಾಡೋದಕ್ಕೆ ಯೂಸ್ ಮಾಡೋ ಅಂಥದ್ದು ಆಗಿರ್ಬೋದು. ನೆಕ್ಸ್ಟ್ ಇನ್ನೊಬ್ರು ಕ್ಲೈಂಬಿಂಗ್, ನಾರ್ಮಲ್ ಆರ್ ಮೋರ್. ಓಕೆ, ಇನ್ಕ್ರೀಸ್ ಆಗುತ್ತೆ. ವಾಷಿಂಗ್ ಕ್ಲಾತ್ಸು ಲೆಸ್ಸಾ, ಬ್ರೀತಿಂಗ್ ಲೆಸ್ ಬೇಕಾ, ಜಾಸ್ತಿ ಬೇಡವಾ? ಮೋರ್. ಓಕೆ, ಸೊ okay, it depends on the person. Okay, we will leave it. Okay, it depends on the person. Okay, next, see, these are the activities will show up the how is our breathing rate. Okay, sleeping iddaga our breathing rate is very less. Okay, while walking is in our breathing rate is will be normal or will be in increasing mode. While running is our breathing rate is very more. Okay, and while coming to climbing the stairs it will be in the normal or increasing mode, and while coming to studying our breathing rate is in normal position alwa. Okay, so yeah, today I'm going to stop here. Okay, we will continue in the next class. Okay, thank you.